ಆರೋಪಿ ಪವಿತ್ರ ಗೌಡಗೆ ಕೊನೆಗೂ ಸಿಕ್ಕು ವಾರಕ್ಕೊಮ್ಮೆ ಮನೆಯೂಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಪ್ರಮುಖ ಆರೋಪಿ ಪವಿತ್ರ ಗೌಡಗೆ ಸಂಬಂಧಿಸಿದಂತೆ ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯ ತನ್ನ ಹಿಂದಿನ ಆದೇಶವನ್ನ ಮಾರ್ಪಡಿಸಿದೆ. ಇನ್ನು ಮುಂದೆ ಪವಿತ್ರ ಗೌಡಗೆ ವಾರದಲ್ಲಿ ಕೇವಲ ಒಂದು ಬಾರಿ ಮಾತ್ರ ಮನೆ ಊಟ ನೀಡಲು ನ್ಯಾಯಾಲಯ ಅನುಮತಿ ನೀಡಿದ್ದು, ಇದು ಪವಿತ್ರ ಗೌಡಗೆ ಭಾರೀ ಹಿನ್ನಡೆಯಾಗಿದೆ. ಹಿಂದೆ ಪವಿತ್ರ ಗೌಡ ಅವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಜೈಲಿನಲ್ಲಿ ನೀಡುವ ಊಟದಿಂದ ತಮಗೆ ಚರ್ಮರೋಗ ಮತ್ತು ಮೈಮೇಲೆ ಗುಳ್ಳೆಗಳು ಬರುತ್ತಿವೆ ಎಂದು ವಾದಿಸಿದ್ರು. ಅಲ್ಲದೆ ಜೈಲೂಟದಿಂದ ಫುಡ್ ಪಾಯ್ಸನ್ ಕೂಡ ಆಗ್ತಿದೆ ಎಂದು ಹೇಳಿದ್ರು. ಈ ಅರ್ಜಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ನೀಡಿತ್ತು. ಆದರೆ ನ್ಯಾಯಾಲಯದ ಈ ಆದೇಶವನ್ನ ಜೈಲಾಧಿಕಾರಿಗಳು ತೀವ್ರವಾಗಿ ವಿರೋಧಿಸಿದ್ರು. ಜೈಲಿನಲ್ಲಿ ನೀಡುವ ಊಟ ಅತ್ಯುತ್ತಮ ಗುಣಮಟ್ಟದ್ದಾಗಿದ್ದು ಸಂಪೂರ್ಣ ಶುಚಿಯಾಗಿದೆ. ಇದುವರೆಗೂ ಪವಿತ್ರ ಗೌಡ ಸೇರಿದಂತೆ ಯಾವುದೇ ಖೈದಿಗೂ ಜೈಲೂಟದಿಂದ ಯಾವುದೇ ಆರೋಗ್ಯ ಸಮಸ್ಯೆ ಉಂಟಾಗಿಲ್ಲ. ಹಾಗಾಗಿ ಪ್ರತ್ಯೇಕವಾಗಿ ಮನೆ ಊಟದ ಅಗತ್ಯವಿಲ್ಲ ಎಂದು ಜೈಲಾಧಿಕಾರಿಗಳು ನ್ಯಾಯಾಲಯಕ್ಕೆ ವಾದವನ್ನು ಮಂಡಿಸಿದ್ರು. ಜೈಲಾಧಿಕಾರಿಗಳ ಈ ವಾದ ನ್ಯಾಯಾಲಯಕ್ಕೆ ಸರಿ ಎನಿಸಿದ್ದು ತನ್ನ ಹಿಂದಿನ ಆದೇಶವನ್ನು ಬದಲಾಯಿಸಲು ಕಾರಣವಾಗಿದೆ.